ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನೂತನ ತಾಲೂಕು ಚೇಳೂರಿನ ಎಂ ನಲ್ಲಗುಟ್ಲಪಲ್ಲಿ ಕ್ಲಸ್ಟರ್ನ ವರ್ಗಾವಣೆಗೊಂಡ ಇಸಿಒ ಮತ್ತು ಶಿಕ್ಷಕರುಗಳಿಗೆ ಬೀಳ್ಕೊಡುಗೆ ಸನ್ಮಾನ. ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆಯಿಂದ ಇತ್ತೀಚೆಗೆ ನಡೆದ ಸಾಮಾನ್ಯ ವರ್ಗಾವಣೆಯಲ್ಲಿ ಚೇಳೂರು ಹೋಬಳಿ ಇಸಿಒ ರಾಜಣ್ಣ ಹಾಗೂ ಎಂ ನಲ್ಲಗುಟ್ಲಪಲ್ಲಿ ಕ್ಲಸ್ಟರ್ನ ಶಿಕ್ಷಕರಾದ ಆಂಜಿನಪ್ಪ, ಸಿದ್ದಾರೆಡ್ಡಿ, ನರಸಿಂಹಪ್ಪ, ನರಸಿಂಹಮೂರ್ತಿ, ಹೈದರ್ ಸಾಬಿ, ಎನ್ ನರಸಿಂಹಪ್ಪ ಅವರ ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಪಸುಪುಲಪವಾರಿಪಲ್ಲಿ GHPS ಶಾಲಾ ಆವರಣದಲ್ಲಿ ವರ್ಗಾವಣೆ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ CRP ವಿಜಯಕುಮಾರ್ ಅವರು ಭಾಗವಹಿಸಿ ಮಾತನಾಡಿದ ಅವರು, ವರ್ಗಾವಣೆ ಮಾಡಿಸಿಕೊಳ್ಳೋದು ಅವರವರ ಇಷ್ಟಕ್ಕೆ ಬಿಟ್ಟಿದ್ದು. ವರ್ಗಾವಣೆ ಆದ ಶಿಕ್ಷಕರು ಚಿಂತಾಮಣಿಯಿಂದ ಕೆಲ ಶಿಕ್ಷಕರು ಬರುತ್ತಿದ್ದರು. ಅವರು ವರ್ಗಾವಣೆ ಆಗಿದ್ದಕ್ಕೆ ಸಂತೋಷ ಆಗಿದೆ. ಇಲ್ಲಿನ ಶಿಕ್ಷಕರು ಪಕ್ಕದ ಕ್ಲಸ್ಟರ್ಗೆ ವರ್ಗಾವಣೆ ಆಗಿದ್ದಾರೆ ಎಂದು ತಿಳಿಸಿದರು. ಎಲ್ಲ ಶಿಕ್ಷಕ ಮಿತ್ರರಿಗೆ ಸತ್ಯನಾರಾಯಣರವರು ಊಟದ ವ್ಯವಸ್ಥೆ ಮಾಡಿದ್ದರು. ಈ ಸಂದರ್ಭದಲ್ಲಿ CRP ಮಂಜುನಾಥ್, ಶಿಕ್ಷಕರಾದ ವೆಂಕಟರೆಡ್ಡಿ, ಶ್ರೀನಿವಾಸ ರೆಡ್ಡಿ, ಲಕ್ಷ್ಮೀನಾರಾಯಣ, ಸುರೇಶ್ ಬಾಬು, ಶಂಕರಪ್ಪ, ನಾಗೇಶ್, ಉಮಾದೇವಿ, ಸರಸ್ವತಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಏನೇ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾದ್ರೂ ಕೂಡ 100% ಸಹಕಾರ. ಇಷ್ಟೆಲ್ಲ ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕಂದ್ರೆ ಅದರ ಕ್ರೆಡಿಟ್ ಈ ಕ್ಲಸ್ಟರ್ ಇರುವಂತ ಎಲ್ಲ ಶಿಕ್ಷಕರಿಗೂ ಸಲ್ಲತ್ತೆ. ಬಟ್ ಆದ್ರೆ ಇವತ್ತು ಒಂದು ನೋವಾಗಿರುವಂತದ್ದು ಏನಂದ್ರೆ, ಈ ಕ್ಲಸ್ಟರ್ CRP ಆಗಿ 2026/6/2020 ಬಂದಾಗ ನಮ್ಮ ಕ್ಲಸ್ಟರ್ ಅಲ್ಲಿ 20 ಜನ ಶಿಕ್ಷಕರಿದ್ರು. ಅದೇ 22-23 5 ಜನ ಖಾಲಿ ಆದ್ರು. ಈ ವರ್ಷ ಮತ್ತೆ 5 ಜನ ಖಾಲಿ ಆಗಿದ್ದಾರೆ. ಹೀಗೆ ವರ್ಷ ಕೂಡ ನಮ್ಮಲ್ಲಿರುವಂತಹ ಶಿಕ್ಷಕರು ಬೇರೆ ಕಡೆ ವರ್ಗಾವಣೆ ಆಗ್ತಾ ಇದ್ದಾರೆ. ಅಂದ್ರೆ ಕಳೆದ ಸಾಲಲ್ಲಿ ವರ್ಗಾವಣೆ ಆದಂತಹ ಶಿಕ್ಷಕರಿಗೆ ಒಂದು ಜಿನೈನ್ ಆಗಿತ್ತು. ಯಾಕಂದ್ರೆ ಚಿಂತಾಮಣಿಯಿಂದ ಓಡಾಡ್ತಾ ಇದ್ರು, ಬಹಳ ದೂರ ಇತ್ತು. ಮಹಿಳಾ ಶಿಕ್ಷಕರು 20-25 ವರ್ಷ ಕೂಡ ಕೆಲಸ ಮಾಡಿದ್ದಾರೆ. ಅವ್ರು ವರ್ಗಾವಣೆ ಆಗೋದ್ರಲ್ಲಿ ಒಂದು ಅರ್ಥಪೂರ್ಣವಾಗಿತ್ತು. ಬಟ್ ಈ ವರ್ಷ ಆಗಿರೋದ್ರಲ್ಲಿ ನಮ್ಮ ಸಿಂಹ ಆಗಿರೋದ್ರಲ್ಲಿ ಬಹಳ ಅರ್ಥಪೂರ್ಣವಾಗಿದೆ. ಯಾಕಂದ್ರೆ 18 ವರ್ಷಗಳ ಕಾಲ ಇದೇ ಕ್ಲಸ್ಟರ್ ಅಲ್ಲಿ ಕೆಲಸ ಮಾಡಿದ್ದಾರೆ, ಚಿಂತಾಮಣಿಯಿಂದ ಓಡಾಡಿದ್ದಾರೆ. ಅವ್ರು ಹೋಗೋದ್ರಲ್ಲಿ ಸಂತೋಷ ಇದೆ ನನಗೆ. ಬಟ್ ಇನ್ನು ನಮ್ಮ ಕ್ಲಸ್ಟರ್ ಅಲ್ಲೇ ಉಳ್ಕೊಳ್ಳುವಂತ ಶಿಕ್ಷಕರು ಅದ್ ಏನು ಕಾರಣ ಇಟ್ಕೊಂಡು ಹೋಗಿದ್ರೆ ನನಗೆ ಗೊತ್ತಿಲ್ಲ. ಅದು ಬೇರೆ ಎಲ್ಲೋ ದೂರ ಹೋಗಿದ್ರೆ ಸಂತೋಷ ನನಗೂ ಕೂಡ. ಪಕ್ಕದ ಮನೆಗೆ ಹೋಗಿ ಆ ಮನೆಗೆ ಹೋಗಿ ಇನ್ನೊಂದು ಮನೆಗೆ ಹೋದ್ರೆ ಹೆಂಗಿರುತ್ತೆ ಅಂದಂಗೆ ನಮ್ಮ ಕ್ಲಸ್ಟರ್ಲೇ ಎದ್ಕೊಂಡು ಹೋಗಲ್ಲ ಅಂತ ಹೇಳ್ಕೊಂಡು ಅವರೇ ಪಕ್ಕದ ಕ್ಲಸ್ಟರ್ಗೆ ಜಾರ್ ಬಿಟ್ಟಿದ್ದಾರೆ. ಉದ್ದೇಶನೂ ಗೊತ್ತಿಲ್ಲ. ನಾನು ಶ್ರೀನಿವಾಸ ರೆಡ್ಡಿ ಸರ್ ಒಬ್ರು ಮಾತ್ರ ಪಾಲಿಕೆರೆಗೆ ಹೋಗ್ಬೋದು ಅಂದ್ಕೊಂಡಿದ್ದೆ. ನಾವ್ ಏನ್ ಅಂದ್ಕೊಂತೀವೋ ಅದು ವ್ಯತ್ಯಾಸ ಆಗುತ್ತೆ. ಆದ್ರೆ ಶ್ರೀನಿವಾಸ ರೆಡ್ಡಿ ನಮ್ಮ ಕ್ಲಸ್ಟರ್ ಮೇಲೆ ಅಭಿಮಾನದಿಂದ ನಾವು ಮುನ್ನೂರು ಶಾಲೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಬಟ್ ಇವ್ರು ಮಾತ್ರ ಯಾವ ಉದ್ದೇಶಕ್ಕೆ ಮಾಡ್ಕೊಂಡ್ರೋ ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ದಿರೋ ಕೌನ್ಸಿಲಿಂಗ್ ಆದ್ಮೇಲೆ ಕೂಡ ಗೊತ್ತಿಲ್ಲ. ಸರ್ ಇಲ್ಲ ಸರ್, ಸುಮ್ಮನೆ ಹೋಗ್ತೀವಿ ಅಷ್ಟೇ ಸರ್, ರಿಸೆಕ್ಟ್ ಮಾಡಿ ಬರ್ತೀವಿ ಅಂತಾರೆ. ಮತ್ತೆ ಸಿದ್ದರಾಮಯ್ಯ ಅವರು ತಿಳಿಸಿದ್ರು ಸರ್ ನೇರವಾಗಿ, ಇಲ್ಲ ಸರ್ ಈ ಸರಿ ನಾನು ಪಾಲಿಕೆ ತಗೋಬೇಕು ಅನ್ಕೊಂಡಿದ್ದೀನಿ ಅಂತ. ಸಂತೋಷ. ಬಟ್ ವರ್ಗಾವಣೆ ನಿಮ್ಮ ಹಕ್ಕು. ನೀವು ಎಲ್ಲಿ ಬೇಕಾದ್ರೂ ನಿಮ್ಮ ಕೋರಿಕೆ ವರ್ಗಾವಣೆ ಆಗಿರೋದ್ರಿಂದ ದೇವರು ಎಲ್ಲೆಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ವರ್ಷ ಅವಕಾಶ ಕೊಟ್ಟಿದ್ರೆ ಗೊತ್ತಿಲ್ಲ. ಆ ರೀತಿಯಾಗಿ ನಾವೆಲ್ಲ ಕೂಡ ವರ್ಗಾವಣೆ ಮಾಡಿದ್ರೆ ಇದ್ದಷ್ಟು ವರ್ಷಗಳು ಕೂಡ ಬಹಳ ಅತ್ಯುತ್ತಮವಾದಂತಹ ಸಹಕಾರವನ್ನ ನನಗೆ ಕೊಟ್ಟಿದ್ದೀರಿ. ನನ್ನ ಕಷ್ಟದಲ್ಲಿರುವಂತಹ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಏನೇ ಮಾಹಿತಿ ಕೇಳಿದ್ರು ಕೂಡ ಇನ್ ಟೈಮ್ ಯಾವ ಡೇಟ್ ಯಾವ ಟೈಮ್ ಆ ಟೈಮಿಂಗ್ ಅಲ್ಲಿ ಸೇರಿಸ್ತಾರೆ. ನನ್ಗೆ ಬಹಳ ಸಂತೋಷ ಆಗುತ್ತೆ. ಇಡೀ ತಾಲೂಕಲ್ಲೇ ನಮ್ಮ ಎಂ ನಲ್ಲಗುಟ್ಲಪಲ್ಲಿ ಕ್ಲಸ್ಟರ್ನ ಮಾಹಿತಿ ಫಸ್ಟ್ ಕಚೇರಿಗೆ ಸೇರೋದಂದ್ರೆ ಎಂ ನಲ್ಲಗುಟ್ಲಪಲ್ಲಿ ಮಾಹಿತಿನೇ. ಅದಕ್ಕೆಲ್ಲ ಕೂಡ ತಮ್ಮ ಸಹಕಾರ ಇದೆ. ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಎಂ ನಲ್ಲಗುಟ್ಲಪಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಅಂದ್ರೆ ಅದರ ಕ್ರೆಡಿಟ್ ಎಲ್ಲ ಕೂಡ ನಿಮ್ಗೆ ಸೇರ್ಬೇಕು. ಹಾಗಾಗಿ ಇವತ್ತು ಒಂದು ವರ್ಗಾವಣೆ ಶಿಕ್ಷಕರಿಗೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಹಾಗಾಗಿ ಒಂದ್ ಕಡೆ ನೋವು ಆಗುತ್ತೆ. ಬಟ್ ಆದ್ರೂ ಚಿಂತೆ ಇಲ್ಲ, ವರ್ಗಾವಣೆ ನಿಮ್ಮ ಹಕ್ಕು. ಹಾಗಾಗಿ ನೀವು ಎಲ್ಲಿ ಇಷ್ಟ ಆಗಿದೆ, ದೇವರು ಯಾರ್ಯಾರಿಗೆ ಎಷ್ಟೆಷ್ಟು ವರ್ಷ ಎಲ್ಲೆಲ್ಲಿ ಇಟ್ಟಿದಾರೋ ಗೊತ್ತಿಲ್ಲ. ಹಾಗಾಗಿ ತಾವೆಲ್ಲ ಹೋಗಿರೋದಕ್ಕೆ ಕೂಡ ನಿಮ್ಮ ಮುಂದಿನ ವೃತ್ತಿ ಜೀವನ ಸುಖಕರವಾಗಿರ್ಲಿ. ಉತ್ತಮವಾಗಿ ನಮ್ಮ ಕ್ಲಸ್ಟರ್ ಶಿಕ್ಷಕರು ಎಲ್ಲೇ ಹೋದ್ರು ಕೂಡ ಉತ್ತಮ ಕೆಲಸಗಳನ್ನ ಮಾಡ್ತಾರೆ ಅನ್ನುವಂತ ಒಂದು ನಂಬಿಕೆ ನನಗಿದೆ. ಹಾಗಾಗಿ ಜೈ ಹಿಂದ್, ಜೈ ಕರ್ನಾಟಕ ಮಾತು.